ನಮಸ್ತೆ ಎಲ್ಲರಿಗೂ. ಬನ್ನಿ ವರಮಹಾಲಕ್ಷ್ಮಿ ನಿಮ್ಮ ಜೀವನಕ್ಕೆ ಏನು ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ನೋಡೋಣ. ಗ್ರ್ಯಾಟಿಟ್ಯೂಡ್ ಇರಲಿ, ಕೃತಜ್ಞತೆ ಅನ್ನೋದು ಇರಲಿ. ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಂಡಿದ್ದೀರಾ ಅದು ನಿಮ್ಮ ಜೀವನದ ಆಶೀರ್ವಾದ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಕೃತಜ್ಞತೆ ಅನ್ನೋದು ಇರಲಿ ಅಂತ ಹೇಳ್ತಾ ಇದೆ. ರೀಕನೆಕ್ಷನ್ ಆಗೋದ್ರಲ್ಲಿ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಬದಲಾವಣೆನ ನಿಮ್ಮ ಜೀವನದಲ್ಲಿ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ವಾಪಸ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಎಸೆನ್ಸ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ನಿಮ್ ಜೊತೆ ಇದೆ. ದೇವರ ಆಶೀರ್ವಾದ ನಿಮ್ ಜೊತೆ ಇರೋದ್ರಿಂದ ನೀವು ಇನ್ ಮುಂದೆ ನೆಮ್ಮದಿಯಾಗಿ ಇರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಎಫರ್ಟ್ಲೆಸ್ ಕನೆಕ್ಷನ್ ಹೇಳ್ತಾ ಇದೆ. ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಯಾರಿಂದಾನು ಏನು ನಿರೀಕ್ಷೆ ಮಾಡ್ಲಿಲ್ಲ ಅಂದ್ರೆ ಜೀವನ ಬೆಟರ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಂಬ್ರೇಸ್ ಯುವರ್ ಸೆಲ್ಫ್ ಅಂಡ್ ಅದರ್ಸ್ ವಿತ್ ಲವ್ ದ ಕಂಪ್ಯಾಷನ್ ಅಂತ ಇದೆ. ಸೊ ಸಾಕಷ್ಟು ನಿಮ್ಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಯಾರಿಗೆ ಪ್ರೀತಿ ಕೊಡ್ಬೇಕು, ಕೊಡಬಾರ್ದು, ಯಾವ ರೀತಿ ಇರಬೇಕು ಅನ್ನೋದು. ಅದೇ ರೀತಿಯಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಕೊನೆ ಕಾರ್ಡು ಸೈಲೆನ್ಸ್ ಇದೆ. ಸೊ ಸೈಲೆಂಟ್ ಆಗಿ ನಿಮ್ಮ ಜೀವನದ ಕಡೆ ಗಮನನ ಕೊಡಿ. ನಿಮ್ಮ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಈ ಬದಲಾವಣೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಅಗತ್ಯ ಇರುವಂತ ಬದಲಾವಣೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಥವಾ ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಇಷ್ಟ ಬಂದಂಗೆ ಬದುಕೋದ್ಕಿಂತ ದೇವರು ಸೂಚಿಸಿರುವಂತ ಮಾರ್ಗದರ್ಶನದಲ್ಲಿ ಬದುಕಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಧ್ಯ ಆದ್ರೆ ನಿಮ್ಮ ಲಕ್ಕಿ ಕಲರ್ಸ್ ಯಾವುದು ಅಂತ ಹೇಳ್ತೀನಿ. ವೈಟ್, ಬ್ಲೂ, ಪಿಂಕ್, ಪರ್ಪಲ್ ಅಂಡ್ ಗೋಲ್ಡನ್ ಎಲ್ಲೋ ಅಂತ. ಸೊ ಜಮ್ ಸ್ಟೋನ್ ಕೇಳೋದಾದ್ರೆ ಇದೇನಿದು ಲ್ಯಾಬ್ರೋಡೋರಿಟ್, ಮತ್ತೆ ಪರ್ಲು, ಅಮೆಥಿಸ್ಟು ಪೈರೇಟ್ ಅಂತ ಇದೆ. ಜೊತೆಗೆ ನೀವು ಇವಾಗ ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ, ನಾನು ನನ್ನ ಜೊತೆ ನಿಯತ್ತಾಗಿ ಇರ್ತೀನಿ, ನಾನು ನನ್ನ ಜೊತೆ ನಿಜವಾಗ್ಲೂ ಇರ್ತೀನಿ, ನನ್ನ ಜೀವನನ ಸುಖ ಶಾಂತಿ ನೆಮ್ಮದಿ ಇರೋ ಹಾಗೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು. ಇನ್ನ ಕೆಲವರಿಗೆ ಡಿವೈನ್ ಜೊತೆ ಕನೆಕ್ಟ್ ಮಾಡಿ ದೇವರ ಅನುಗ್ರಹನ ಪಡ್ಕೊಳ್ಳಿ. ದೇವರ ಅನುಮತಿ ಇಲ್ದಿರ ಯಾವ ಕೆಲಸನೂ ಮಾಡಬೇಡಿ ಅಂತ. ಇನ್ ಕೆಲವರಿಗೆ ನಿಮ್ಮನ್ನ ಮತ್ತೆ ಬೇರೆಯವ್ರನ್ನ ಇಬ್ಬರನ್ನು ಈಕ್ವಲ್ ಆಗಿ ನೋಡಿ, ಎಲ್ಲರನ್ನೂ ಪ್ರೇಮ ಭರಿತವಾಗಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಪ್ರೀತಿಯಿಂದ ಎಲ್ರೂ ಅದರ ಆತಿಥ್ಯ ಮಾಡಿದ್ರೆ ಬೆಟರ್ ಇರುತ್ತೆ. ಇನ್ ಕೆಲವರಿಗೆ ನಿಮ್ಮ ಹೈಯರ್ ಸೆಲ್ಫ್ ಜೊತೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಮಾತ್ರ ಹಳೇದೆಲ್ಲ ವಾಪಸ್ ಬರುತ್ತೆ, ಸೈಲೆಂಟ್ ಆಗಿ ಇರಿ, ಚಾಲೆಂಜಸ್ ಬರ್ತಾ ಇದೆ, ಚಾಲೆಂಜನ್ನ ಸರಿಯಾದ ರೀತಿಯಲ್ಲಿ ಫೇಸ್ ಮಾಡಿ ಇನ್ನ ಸ್ಟ್ರಾಂಗ್ ಆಗಿ ಬದಲಾಗಿ ಅನ್ನುವಂಥದ್ದು ಇದೆ. ಇನ್ ಮುಂದೆ ಹೇಗಿರ್ತೀರೋ, ಇದಕ್ ಮುಂಚೆ ಹೇಗಿದ್ರೋ ಗೊತ್ತಿಲ್ಲ, ಈಗ ಈ ರೀಡಿಂಗ್ ನೋಡಿದ ನಂತರ ನಿಮ್ ಜೀವನ ಸಾಕಷ್ಟು ಪಾಸಿಟಿವ್ ಆಗಿ ಬೌನ್ಸ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೀಗೆ ಮುಂದುವರಿಲಿ ನಿಮ್ ಜೀವನ, ಹೀಗೆ ಯಶಸ್ವಿಯಾಗಿ ಇರ್ಲಿ ಅಂತ ಹಾರೈಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.